ಹಾವೇರಿಯ ಯುವತಿ ಸ್ವಾತಿ ಹತ್ಯೆ ಪ್ರಕರಣ ಹಿಂದೂ ಹೆಣ್ಣುಮಕ್ಕಳು ಜಾಗೃತರಾಗಬೇಕು. ಹಿಂದೂ ಧರ್ಮದಲ್ಲಿ ಹೆಣ್ಣು ಮಕ್ಕಳಿಗೆ ಇರುವ ಗೌರವ ಅಲ್ಲಿಲ್ಲ. ವಿಜಯಪುರ ನಗರದಲ್ಲಿ ಶಾಸಕ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ. ಇಂತಹ ಘಟನೆ ಆದಾಗ ಸರ್ಕಾರ ಏನೂ ಮಾಡಲ್ಲ. ರಾಜ್ಯ ಬಜೆಟ್ ನೋಡಿದ್ರೆ ಇದು ಗೊತ್ತಾಗತ್ತೆ. ಈ ರಾಜ್ಯ ಸರ್ಕಾರ ಹೋಗೋವರೆಗೂ ಇದು ನಡೀತಾನೆ ಇರುತ್ತೆ. ಇದೊಂದು ಪಾಕಿಸ್ತಾನದ ಭಾಗ ಅಂತ ಅವರು ತಿಳ್ಕೊಂಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧವೂ ಶಾಸಕ ಯತ್ನಾಳ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆಗೆ ಹಿಂದೂ ಹೆಣ್ಣು ಮಕ್ಕಳು ಹುಷಾರಾಗಿರಬೇಕು, ಜಾಗೃತರಾಗಿರಬೇಕು ಅಂತ ಕಿವಿಮಾತು ಹೇಳೋದ್ರ ಜೊತೆಗೆ ಈ ಸರ್ಕಾರದ ವಿರುದ್ಧವೂ ಕೂಡ ಹರಿಹಾಯ್ದಿದ್ದಾರೆ. ಇನ್ನು ನಮ್ಮ ಹಿಂದೂ ಹೆಣ್ಮಕ್ಳು ಜಾಗೃತರಾಗಬೇಕು. ಈ ರೀತಿ ಅವ್ರ ಒಂದು ಸಂಗಾತ್ ಏನು ಮಾಡ್ತಾರಲ್ಲ, ಅದರಿಂದ ಪ್ರಾಣ ಕಳ್ಕೊತಾ ಇದ್ದಾರೆ. ಅವರು ಎಂದೂ ಹಿಂದೂ ಧರ್ಮದಲ್ಲಿರುವಂಥ ಹೆಣ್ಣು ಮಕ್ಕಳ ಗೌರವ ಅಲ್ಲಿಲ್ಲ. ಅದೊಂದು ಉಪಭೋಗದ ವಸ್ತು ತಿಳ್ಕೊಂಡಿದೆ. ಅಂಥವ್ರಿಂದ ದೂರ ಇರಬೇಕಾಗಿದ್ದು ಇವ್ರದ್ದು ಕರ್ತವ್ಯ ಇದೆ. ಮತ್ತು ಇಂಥೆಲ್ಲ ಆದಾಗ ಈ ಸರ್ಕಾರ ಏನೂ ಮಾಡುವಂಥ ಪರಿಸ್ಥಿತಿ ಇಲ್ಲ. ನೀವು ಮೊನ್ನೆ ನೋಡಿದ್ರೆ ಬಜೆಟ್ ನೋಡಿಬಿಟ್ರೆ ಅವ್ರ ಆತ್ಮರಕ್ಷಣೆಗಾಗಿ ಇದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಂದಾಗ ಈ ರಾಜ್ಯ ಸರ್ಕಾರ ಹೋಗುತ್ತಾನ ಇದು ನಡೀದೆ. ನಾಳೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಮತ್ತು ನಾವು ಸೋಮವಾರದಿಂದ ಏನು ಸದನ ಪ್ರಾರಂಭ ಆಗ್ತಾಯಿದೆ. ನಾವು ಈಗಾಗಲೇ ರೂಲ್ 69 ಕೆಳಗೆ ನಾವು BJPದಿಂದ ಕೊಟ್ಟಿದ್ದೀವಿ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಮಹಿಳೆಯರಿಗೆ ರಕ್ಷಣೆ ಇಲ್ಲ. ಹಿಂದೂ ದೇವಸ್ಥಾನಗಳು, ಹಿಂದೂ ಜಾತ್ರೆ ಹಬ್ಬಗಳಿಗೆ ಇವತ್ತು ಸುರಕ್ಷತೆ ಇಲ್ಲ. ಇದೆಲ್ಲರ ಬಗ್ಗೆಯೂ ನಾಳೆ ನಾವು ಇನ್ನೂ ಒಂದು ವಾರ ಸದನ ಇದೆ, ಅಲ್ಲಿ ಮಾತಾಡ್ತೀವಿ.